ನಮಸ್ಕಾರ ಎಲ್ಲರಿಗೂ. ಸ್ಕೂಲ್ ಮನೆಗೆ ಬಂದೆ. ನನ್ನ ರೊಟೀನ್ ಕೆಲಸ ಶುರು ಆಯಿತು 3:30ಗೆ. ಎಲ್ಲ ಹಸುಗಳು ಸಗಣಿ ಇಟ್ಬಿಟ್ಟು ಅದ್ರ ಮೇಲೆ ಮಲಗಿಬಿಟ್ಟವೆ. ಈಗ ಫಸ್ಟು ನೀರು ಇಟ್ಬಿಡೋಣ, ಆಮೇಲೆ ಸಗಣಿ ಎತ್ತಾಕೋಣ ಅಂತಂದ್ಬಿಟ್ಟು ಎಲ್ಲ ಹಸುಗಳಿಗೂ ನೀರು ಇಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ನೀರು ಇಡ್ತಾಯಿದ್ರು ಪ್ರತಿ ದಿವಸ. ನಾನು ಸಗಣಿ ಎತ್ತಾಕ್ಬಿಟ್ಟು ತೊಳೆದ್ಬಿಟ್ಟು ಕೊಡ್ತಾಯಿದ್ದೆ. ಇವತ್ತು ಪಾಪ ಅವರೆಲ್ಲ ಹೊರಗಡೆ ಹೋಗಿದ್ರು, ಸ್ವಲ್ಪ ಬರೋದು ಲೇಟ್ ಆಯಿತು. ಒಂದು ಅರ್ಧ ಅವರ್ ಮಲ್ಕೊತೀನಿ ಅಂತಂದರು. 4:15 ಎಬ್ಬರಿಸು ಬಂದು ಹಾಲು ಕರಿತೀನಿ ಅಂತಂದರು. ಅದಕ್ಕೋಸ್ಕರದಿಂದ ನಾನೇ ನೀರಿಟ್ಟೆ ಇವತ್ತು. ಸಗಣಿ ಎಲ್ಲ ಎತ್ತಾಕ್ಬಿಡೋಣ ಅಂತಂದ್ಬಿಟ್ಟು. ಹಾಲೆಲ್ಲ ನಾನು ಕರಿಯೋದಿಲ್ಲ, ನಾನು ಹಾಲು ಕರೆದ್ರೆ ಅವ್ರು ಒಪ್ಪೋದು ಇಲ್ಲ. ಅದಕ್ಕೋಸ್ಕರದಿಂದ ನಾನು ಹಾಲು ಕರಿಯೋದಿಲ್ಲ, ನಂದೇನಿದ್ರು ಕ್ಲೀನಿಂಗ್ ಅಷ್ಟೇ. ಯಾಕೋ ಬಾಯಾರಿಕೆ ಆಗ್ತಾಯಿತ್ತು, ಎಳ್ನೀರಿತ್ತು. ಅದಕ್ಕೆ ಹಸುಗಳಿಗೆಲ್ಲ ನೀರಿಟ್ಬಿಟ್ಟು ಎಳ್ನೀರು ಚಚ್ಕೊಂಡು ಕುಡಿತಾಯಿದ್ದೆ. ಎಲ್ಲ ತೊಳೆದಾಯಿತು. ಹಸುಗಳ ಮನೆಯೆಲ್ಲ ಹೋಗಿ ನಮ್ಮ ಮನೆಯವ್ರನ್ನ ಎಬ್ಬರಿಸ್ಬಿಟ್ಟು ಹಾಲು ಕರಿಯೋಣ ಬಾ ಅಂತ ಕರೆದೆ. ಎಲ್ಲ ಹಸುಗಳು ಹಾಲೆಲ್ಲ ಕರೆದಿದ್ದೆಲ್ಲ ಆಯಿತು. ಒಂದು ಹಸುವಿಗೆ ಹಾಲು ಡ್ರೈ ಮಾಡ್ತಾಯಿದ್ವಿ, ಅದಕ್ಕೆ ತೊಟ್ಟಿಗೆ ಇಂಜೆಕ್ಷನ್ ಹಾಕಿಸ್ಬೇಕಾಗಿತ್ತು. ಬಂದು ನಾವೇನೇ ಆದ್ರೂ ಕೊನೆಯಲ್ಲಿ ಈ ಥರ ಹಾಲು ಡ್ರೈ ಮಾಡುವಂಥವಕ್ಕೆಲ್ಲ ಇಂಜೆಕ್ಷನ್ಗಳು ಹಾಕೋದು. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.